ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಈವ್ನಿಂಗು, ಟೈಮು 6:30 ಆಗ್ತಾ ಇದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹೊರಗಡೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಆಕ್ಚುಲಿ ಇವತ್ತು ಒಂದು ಮಾಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ವಿಶಾಲ್ ಮಾಲ್ ಅಂತ ಏನೋ ಹೆಸರದು. ಇವಾಗ ರೀಸೆಂಟಾಗಿ ಏನೋ ಓಪನ್ ಆಗಿದೆ. ರೀಸೆಂಟಾಗಿ ಏನಿಲ್ಲ, ತುಂಬಾ ತಿಂಗಳುಗಳಾಗಿದೆ ಅನ್ಸುತ್ತೆ. ನಮ್ಗೆ ಗೊತ್ತಾಗಿ ಇವಾಗ ಒಂದು ತಿಂಗಳಾಯ್ತೇನೋ ನಮ್ಗೆ ಗೊತ್ತಾಗಿ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಕಮ್ಮಿ ಬೆಲೆಯಲ್ಲೂ ಸಿಗ್ತಾ ಇದೆ, ಡಿಸ್ಕೌಂಟ್ ನಡೀತಾ ಇದೆ ಅಂತ ಏನೋ ಹೇಳ್ತಾ ಇದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಇವಾಗ ನನ್ನ ಮಗಳು ಇನ್ನೂ ರೆಡಿ ಮಾಡಬೇಕು, ಅವಳಿನ್ನ ರೆಡಿ ಆಗಿಲ್ಲ, ಹಾಲು ಕುಡಿತಾ ಇದ್ದಾಳೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಇವಾಗ ಮಾತಾಡ್ತಾ ಇದ್ದೀನಿ. ನಾನು ಹಚ್ಚಿರುವಂಥ ಕಾಜಲ್ ಬಂದು ಸ್ಟೇಕ್ ವಿರ್ಕಿ ಅವ್ರದ್ದು. ನಿಮ್ಗೆ ಇಷ್ಟ ಆದ್ರೆ ಖಂಡಿತ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಸ್ಟೇಕ್ ವಿರ್ಕಿ ಅವ್ರದ್ದು. ಕಾಜಲು ಅಷ್ಟೇ, ಐಲೈನರು ಅಷ್ಟೇ, ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿದೆ. ನಾನು ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದ್ರೆ ತಗೋಬಹುದು. ತುಂಬಾ ಲಾಂಗ್ ಲಾಸ್ಟಿಂಗು. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಹಚ್ಚಿದ್ದೀನಿ, ಜಾಸ್ತಿ ಏನು ಹಚ್ಚಿಲ್ಲ. 2 ಡೇಸ್ ಟ್ರಿಪ್ಪಿಂದ ಬಂದ್ಮೇಲೆ ಕೈ ಕಾಲೆಲ್ಲ ನೋವುಬಿಡಿತು. ಫುಲ್ಲು ರೆಸ್ಟ್ ತಗೊಂಡಿದ್ದೀನಿ. 2 ಡೇಸ್ ಅಲ್ಲ, 3 ಡೇಸ್ ತಗೊಂಡಿದ್ದೀನಿ ರೆಸ್ಟ್. ವಿಡಿಯೋ ಮಾಡಕ್ಕೆ ಮನ್ಸಿರ್ಲಿಲ್ಲ ಅಷ್ಟು. ಮತ್ತೆ ನಿದ್ದೆ ಮತ್ತೆ ಕೈ ಕಾಲೆಲ್ಲ ನೋವು ಈ ತರ ಎಲ್ಲ ಆಗ್ತಿತ್ತು. ತುಂಬಾ ದಿನ ಬಿಸಿನೀರ್ ಆಗ್ತಾ ಇದ್ರು ಕೈ ಕಾಲು ನೋವು ಕಮ್ಮಿನೇ ಆಗಿರ್ಲಿಲ್ಲ. ಸೊ ಇವತ್ತು ಪರವಾಗಿಲ್ಲ, ಇವಾಗಲ್ಲ ಒಂದು 2 ಡೇಸ್ ಇಂದ ಪರವಾಗಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಮಗಳು ಹಾಲು ಕುಡ್ಬಿಟ್ಟು ಬಂದ್ಲು, ಹಿಂದೆಗಡೆ ನಿಂತಿದ್ದಾಳೆ. ಅವಳನ್ನ ರೆಡಿ ಮಾಡಬೇಕು. ಅವಳು ರೆಡಿ ಮಾಡಿಬಿಟ್ಟು ಹೊರಡ್ಬೇಕು ಇವಾಗ ಮಾಲ್ಗೆ. ಆಮೇಲೆ ಮೀಟ್ ಮಾಡ್ತೀನಿ ನಿಮ್ನ. ಮಾಲ್ಗೆ ಬಂದ್ವಿ. ವಿಶಾಲ್ ಮೆಗಾ ಮಾರ್ಟ್ ಅಂತ ಹೇಳಿ. ಇದು ಬಂದು ತಿಪ್ಸಂದ್ರದ ಹತ್ರ ಇದೆ. ಇದು ತಿಪ್ಸಂದ್ರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಂದ್ರನಗರದ ಹತ್ರ ಬರುತ್ತೆ. ಇದು ಇಂದ್ರನಗರ, ದಮ್ಲೂರ್ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ತಿಪ್ಸಂದ್ರ ಏರಿಯಾ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ. ಈ ಮಾಲಲ್ಲಿ ಕಿಚನ್ ಬೇಕಾಗಿರುವಂಥ ಎಲ್ಲ ರೀತಿಯ ಅಕ್ಸೆಸರೀಸ್ಗಳಿದೆ. ಮತ್ತು ಬಟ್ಟೆಗಳು, ವುಮೆನ್ಸ್ದು ಕುರ್ತಾ, ಕುರ್ತಿ, ವೆಸ್ಟರ್ನ್ ಬಟ್ಟೆಗಳು, ಮತ್ತು ಜೀನ್ಸ್ ಪ್ಯಾಂಟು, ಲೆಗಿನ್ಸು ಇವೆಲ್ಲ ತುಂಬ ಇದ್ದಾವೆ. ಡಿಸೈನರ್ ಕುರ್ತಾಗಳು, ಕುರ್ತೀಸ್ಗಳೆಲ್ಲ ಇತ್ತು. ಕುರ್ತಾಗಳೆಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ. ಮತ್ತು 250 ಏನೋ ಇಂದೇನೋ ಸ್ಟಾರ್ಟ್ ಇದೆ. ಇದು ನೋಡಿ, ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಆ ಥರ ಇತ್ತು. ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು ಈ ಕುರ್ತಾ. ಮಕ್ಕಳು ಚಪ್ಪಲಿಗಳು, ದೊಡ್ಡವ್ರದ್ದು ಚಪ್ಪಲ್ಗಳು, ಶೂಸು, ಸ್ಕೂಲ್ ಶೂಸು ಎಲ್ಲ ಇದ್ವು. ಮತ್ತು ವ್ಯಾನಿಟಿ ಬ್ಯಾಗು ಅಷ್ಟೇ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಪ್ರೈಸ್ ಏನೋ 200 ರೂಪಾಯಿನೋ ಸ್ಟಾರ್ಟ್ ಆಗುತ್ತೆ. ಈ ಮಾಲು 3 ಫ್ಲೋರ್ ಏನೋ ಇದೆ. ಮೇಲ್ಗಡೆ ಫ್ಲೋರಲ್ಲಿ ಮಕ್ಕಳ ಬಟ್ಟೆಗಳು, ಅವ್ರಿಗೆ ಬೇಕಾಗಿರೋವಂಥ ಥಿಂಗ್ಸ್ಗಳು ಅಂದರೆ ಆಟ ಸಾಮಾನುಗಳು, ಬುಕ್ಸ್ಗಳು, ಪೆನ್ನು, ಪೆನ್ಸಿಲು, ರಬ್ಬರ್ಗಳು ಇವೆಲ್ಲ ಇದ್ವು. ಮತ್ತು ಈ ಫ್ಲೋರಲ್ಲೇ ಬ್ರಷಿಟ್ಟು, ಸ್ಕ್ರೀನ್ಸು, ಸೋಫಾ ಸೆಟ್ ಕವರು ಇದೆಲ್ಲ ಇತ್ತು. ಟ್ರಾವೆಲ್ ಬ್ಯಾಗ್ಗಳು ಮತ್ತು ಸೂಟ್ ಕೇಸ್ಗಳು ಎಲ್ಲ ಇದ್ವು. ಚಿಕ್ಕದ್ರಿಂದ ಹಿಡಿದು ದೊಡ್ಡವರೆಗೂ ತುಂಬ ಇದ್ವು. ರೇಟು ಅಷ್ಟೇ ಅಫೋರ್ಡಬಲ್ ಅನಿಸ್ತು ನನಗೆ. ಅಡುಗೆ ಮನೆಗೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ವಸ್ತುಗಳು, ಕುಕ್ಕರ್ಗಳು ಮತ್ತು ಸ್ಟವ್ ತುಂಬ ಇದ್ವು. ಅದೆಲ್ಲ ರೀಸನಬಲ್ ಅನಿಸ್ತು ರೇಟೆಲ್ಲ. ಶಾಪಿಂಗ್ ಎಲ್ಲ ಆಯಿತು. ಹಸ್ಬೆಂಡ್ ಗಾಡಿ ತರಕ್ಕೆ ಹೋಗಿದ್ದಾರೆ. ಈ ಆರ್ಟಿಫಿಷಿಯಲ್ ಅಕ್ಕಿ ಗೂಡು ನೋಡಿ, ಆರ್ಟಿಫಿಷಿಯಲೋ ರಿಯಲೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಅಕ್ಕಿ ಗೂಡುಗಳು. ಯಾರೋ ಮಾರ್ತಾಯಿದ್ರು ಫುಟ್ಪಾತಲ್ಲಿ. ದೊಡ್ಡದ್ರಿಂದ ಹಿಡಿದು ಚಿಕ್ಕದವರೆಗೂ ಇದೆ. ನಾವೀಗ ಹೋಟ್ಲಿಗೆ ಬಂದಿದ್ದೀವಿ, ಏನಾರ ತಿನ್ಕೊಂಡು ಇಲ್ಲೇ ಹೋಗೋಣ ಅಂತ ಹೇಳಿ. ಹಾಗೆ ಹೋಟ್ಲ್ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ, ಜ್ಯೂಸ್ ಕುಡಿಯೋಣ ಅಂತ ಹೇಳಿ. ತುಂಬ ಬಾಯಾರಿಕೆ ಆಗ್ತಿತ್ತು, ನೀರು ತಂದಿರಲಿಲ್ಲ ಬೇರೆ ನಾವು. ಕಾಂಬೋ ಫ್ರೈಡ್ ರೈಸ್ ಮತ್ತು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಅಲ್ಲಿ ತುಂಬ ರಶ್ ಇತ್ತು, ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಮನೆಗೆ ಬಂದು ಆರಾಮಾಗಿ ತಿನ್ಬೋದು ಅಂತ ಹೇಳಿ ತೊಗೊಂಬಂದ್ವಿ.
ಇದು ಸ್ವಲ್ಪ ಗೋಬಿ ಮಂಚೂರಿ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ರೈಸ್ಗೆ ಕೊಡ್ತಾರೆ. ಅದನ್ನು ಕಾಂಬೋ ಫ್ರೈಡ್ ರೈಸ್ ಅಂತ ಕರೀತಾರೆ. ನನಗೆ ವೆಜ್ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಹೋಟ್ಲಿಗೆ ಹೋದರೆ ಫಸ್ಟ್ ಆರ್ಡ್ರ್ ಮಾಡೋದು ಅದನ್ನೇ ನಾನು. ಬಟ್ ಈ ಹೋಟ್ಲಲ್ಲಿ ಹೇಗಿದೆಯಾ ಅಂತ ನೋಡಬೇಕು. ಇದೇ ಫಸ್ಟ್ ನಾನು ತಿಂತಾ ಇರೋದು. ನಾವು ಶಾಪಿಂಗ್ ಮಾಡಿ ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು, ತುಂಬ ಲೇಟಾಗಿತ್ತು, 9 ಗಂಟೆ ಮೇಲಾಗಿತ್ತು. ಬಟ್ ಮನೆಗೆ ಬಂದು ನಾವು ಅಡುಗೆ ಮಾಡೋಷ್ಟು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಹೋಟೆಲ್ ಹೋಗಿ ಪಾರ್ಸಲೇ ತಂದ್ವಿ. ಊಟ ಎಲ್ಲ ಆಯಿತು. ಹೆವಿಯಾಗಿ ಹೋಗಿದೆ. ನೈಟ್ ಹೊತ್ತು ನಾನು ಸ್ವಲ್ಪನೇ ತಿಂದು ಮಲಗೋದು, ಜಾಸ್ತಿ ತಿನ್ನೋದಿಲ್ಲ. ಆಕ್ಚುಲಿ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳಿ ತಿಂದಿದ್ದೀನಿ. ಅಷ್ಟರಲ್ಲೇ ಇತ್ತು ಫ್ರೈಡ್ ರೈಸು. ಫಸ್ಟ್ ತಿಂದಿದ್ದು ಕಾಂಬೋ ಫ್ರೈಡ್ ರೈಸ್ ಅಂತ ಹೇಳಿ ಅದು ಚೆನ್ನಾಗಿತ್ತು. ಫ್ರೈಡ್ ರೈಸ್ ಮಾತ್ರ ಚೆನ್ನಾಗಿರ್ಲಿಲ್ಲ, ತಿನ್ನಕ್ಕೆ ಆಗ್ಲಿಲ್ಲ, ಅಷ್ಟು ಇದಾಗಿತ್ತು. ಸ್ವಲ್ಪ ಜಾಸ್ತಿ ಈ ಟೇಸ್ಟಿ ಪೌಡರ್ ಅಂತೀವಲ್ಲ ಅದನ್ನ ಹಾಕ್ಬಿಟ್ಟಿದ್ರು. ಉಪ್ಪು ಅಂತ ಅನಿಸ್ತಾ ಇತ್ತು, ಜಾಸ್ತಿ ತಿನ್ನಕ್ಕಾಗ್ಲಿಲ್ಲ. ಕಷ್ಟಪಟ್ಟು ತಿಂದಿದ್ದೀನಿ, ದುಡ್ಡು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಯೂಶಲಿ ನಾವು ಹೋಟ್ಲಿಂದ ಜಾಸ್ತಿ ತರೋದಿಲ್ಲ, ಅಪರೂಪ ಎಲ್ಲೋ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆ ತರ ತಂದು ತಿಂತೀವಿ. ಅಡಿಗೆ ಮನೆಯನ್ನು ಕ್ಲೀನ್ ಮಾಡಕ್ ಹೋಗಲ್ಲ. ಹೇಗಿದ್ರು ನಾಳೆ ಭಾನುವಾರ ಕ್ಲೀನ್ ಮಾಡ್ತೀನಿ. ಹೇಗಿದ್ರು ಸೋಮವಾರ ಹಬ್ಬ ಇದೆ, ಹೇಗಿದ್ರು ನಾಳೆ ಕ್ಲೀನ್ ಮಾಡ್ಲೇಬೇಕು. ನಾನು ಎಲ್ಲಾ ಕಸ ಗುಡಿಸಿ ಮನೆ ಹೊಡ್ಸಿ ಮತ್ತೆ ಅಡಿಗೆ ಮನೆ ಕ್ಲೀನ್ ಮಾಡ್ಲೇಬೇಕು ಭಾನುವಾರ. ಸೊ ಸಂಜೆ ಮೇಲೆ ನಾನು ಎಲ್ಲಾ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ತೀನಿ. ದೇವ್ರ ಸಾಮಾನೆಲ್ಲ ಗುರುವಾರನೇ ತೊಳೆದಿದ್ದೆ. ಸೊ ಹೆಂಗಿದ್ರು ನಾಳೆ ಏನ್ ತೊಳೆಯೋದಿಲ್ಲ ದೇವ್ರ ಸಾಮಾನೆಲ್ಲ. ಮತ್ತೆ ಹಾಗೆ ಸೋಮವಾರ ಹೂವು ಮುಡಿಸಿ ಪೂಜೆ ಮಾಡ್ಬಿಡ್ತೀನಿ. ಇವಾಗ ಟೈಮ್ 10:30 ಆಗ್ತದೆ. ಇವಾಗ ಫೇಸ್ ವಾಶ್ ಮಾಡಿ ಹೋಗಿ ಮಲ್ಕೊಳ್ಳೋದಷ್ಟೇ. ನೋಡಿ ಕಾಜಲ್ ನಾನು ಹಚ್ಚಿದ್ದು ಸ್ಟೇ ಕುರ್ಕಿ ಯಾವಾಗ್ಲೇ ಹೇಳದ್ನಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂಚೂರು ಸ್ವಲ್ಪ ಸ್ಮಡ್ಜ್ ಆಗಿದೆ ಅಷ್ಟೇ, ಇನ್ ಮಿಕ್ಕಿದೆಲ್ಲ ಹಾಗೆ ಇದೆ ನೋಡಿ. ಆಕ್ಚುಲಿ ನಾನು 6 ಗಂಟೆಗೆ ರೆಡಿ ಆಗಿದ್ದು. ಇವಾಗ 10:30 ಆಗ್ತಿದೆ ಅಂದ್ರೆ ಒಂದು 5 ಅವರ್ಸ್ ಆಗಿದೆ ಅನ್ಸುತ್ತೆ. ನೋಡಿ ಹೇಗಿದೆಯೋ ಹಾಗಿದೆ. ಐಲೈನರು ಅಷ್ಟೇ ಹೇಗಿದೆಯೋ ಹಾಗೇ ಇದೆ, ಒಂದ್ ಸ್ವಲ್ಪನೂ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು. ನಾನೇನೇನು ಶಾಪಿಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ ನಿಮ್ಗೆ, ಬಟ್ ಬೆಳಿಗ್ಗೆ ತೋರಿಸ್ತೀನಿ, ಇವಾಗ ಆಗಲ್ಲ. ಅಲ್ಲಿವರೆಗೂ ಗುಡ್ ನೈಟ್. ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಭಾನುವಾರ ಅಂದ್ರೆ ಸಂಡೇ. ಬೆಳಿಗ್ಗೆಯಿಂದ ನಾನು ವ್ಲಾಗ್ ಮಾಡಕ್ಕೆ ಆಗ್ಲಿಲ್ಲ, ತುಂಬಾ ಬ್ಯುಸಿ ಇದ್ದೆ. ಬೆಳಿಗ್ಗೆ ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಮತ್ತೆ ಮನೆ ಕ್ಲೀನಿಂಗು. ನಾಳೆ ಹೇಗಿದ್ರು ಹಬ್ಬ, ಕ್ಲೀನ್ ಮಾಡ್ಲೇಬೇಕು ಮನೆನ. ಸೊ ಮನೆ ಕ್ಲೀನ್ ಮಾಡ್ತಾ ಇದ್ದೆ, ಅದರಲ್ಲೇ ಬ್ಯುಸಿ ಇದ್ದೆ. ವಿಡಿಯೋ ಅದೇ ಲಿಕ್ವಿಡ್ ಲಿಪ್ಸ್ಟಿಕ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಅದು ಪಬ್ಲಿಕ್ ಮಾಡಿದೆ ಕೂಡ. ಸೊ ಅದರಿಂದ ಬ್ಯುಸಿ ಇದ್ದೆ. ಇನ್ನೊಂದು ವಿಡಿಯೋ ಎಡಿಟ್ ಮಾಡಬೇಕು, ಅದಿನ್ನ ಮಾಡಿಲ್ಲ. ನಿಮ್ ಜೊತೆ ಮಾತಾಡೋದ್ಮೇಲೆ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಇನ್ನೇನು ಹಾಲು ಇನ್ನು ಕುಡ್ದಿಲ್ಲ. ನಾನು ಜಾಸ್ತಿ ಟೀ ಕಾಫಿ ಕುಡಿಯಲ್ಲ, ಸಂಜೆ ಹಾಲೇ ಕುಡಿಯೋದು. ನನ್ನ ಮಕ್ಳಿಗೂ ಹಾಲೇ ಕಾಯಿಸ್ಕೊಡ್ತೀನಿ, ಅವ್ರ ಜೊತೆ ನಾನು ಹಾಲು ಕುಡಿತೀನಿ. ಟೀ ಕಾಫಿ ಹೆಚ್ಚಿಗೆ ಯಾವಾಗ ಕುಡಿತೀನಿ ಗೊತ್ತಾ, ನಾನು ಊರಿಗೆ ಹೋದಾಗ ಯಾರ ಮಾಡ್ಕೊಟ್ಟಾಗ ಚೆನ್ನಾಗಿ ಕುಡಿತೀನಿ. ನಾನೇ ಮಾಡಿ ಕುಡಿಯೋದಿಲ್ಲ, ಯಾವತ್ತೂ ಕುಡಿಯೋದಿಲ್ಲ. ಅದೇನೋ ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು. ಬೇರೆಯವ್ರು ಮಾಡ್ಕೊಟ್ರೆ ನಂಗೆ ಟೀ ನಂಗೆ ತುಂಬಾ ಇಷ್ಟ ಕುಡಿಯೋಕೆ. ನಾನೇ ಟೀ ಮಾಡ್ಕೊಂಡು ಕುಡಿಯೋದು ಇಷ್ಟ ಆಗಲ್ಲ. ಸೊ ಊರಿಗೆ ಹೋದಾಗ ಕುಡಿತೀನಿ, ಮತ್ತೆ ನಮ್ಮ ಅಪ್ಪಾಜಿ ಮನೆಗೆ ಹೋದಾಗ ಯಾರು ಮಾಡ್ಕೊಟ್ರೆ ಕುಡಿತೀನಿ, ಇಲ್ಲಾಂದ್ರೆ ಇಲ್ಲ. ನನ್ನ ಮಕ್ಳಿಬ್ರು ಟಿವಿ ನೋಡ್ತಾ ಇದಾರೆ. ಪಾರ್ಕ್ ಕರ್ಕೊಂಡೋಗಿಲ್ಲ ಅವ್ರನ್ನ. ಇವತ್ತು ಕರ್ಕೊಂಡೋಗು ಅಂತ ತುಂಬಾ ಹಠ ಮಾಡ್ತಾ ಇದ್ರು. ಇವತ್ತು ಕರ್ಕೊಂಡೋಗಲ್ಲ, ನಾಳೆ ಕರ್ಕೊಂಡೋಗ್ತೀನಿ ಅಂತ ಹೇಳಿ ನೈಸ್ ಮಾಡಿ ಇಬ್ರಿಗೂ ಟಿವಿ ಹಾಕೊಟ್ಟು ಕೂರ್ಸಿದೀನಿ. ಇಬ್ರು ಟಿವಿ ನೋಡ್ತಾ ಇದಾರೆ, ಕಾರ್ಟೂನ್ ನೋಡ್ತಾ ಇದಾರೆ. ಅವ್ರ ಇಷ್ಟ ಬಂದಿದ್ದ ಚಾನಲ್ ಯಾವ್ದಾರ ಹಾಕೊಂಡು ನೋಡ್ತಾ ಇರ್ತಾರೆ. ನನ್ನ ಮಗಳಿಗೆ ಕಾರ್ಟೂನ್ ಇಷ್ಟ ಇಲ್ಲ, ನನ್ನ ಮಗಂಗೆ ಇಷ್ಟ. ಸೊ ನನ್ನ ಮಗ ನೋಡ್ತಿರ್ತಾನಲ್ಲ, ಅವಳೇನಾರ ಆಟ ಆಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ನನ್ನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿದ್ದಾರೆ ತರಕಾರಿ ಎಲ್ಲ ತರಕ್ಕೆ. ನಾಳೆ ಹಬ್ಬ ಅಲ್ಲ, ಹಬ್ಬ ಅಂತ ಅಲ್ಲ, ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಅವರು ಹೋಗಿ ತರ್ತಾರೆ ತರಕಾರಿಗಳನ್ನೆಲ್ಲ. ಮಾರ್ಕೆಟ್ಗೆ ಹೋಗೇ ತರೋದು. ಅದೇ ನಮಗೆ 15 days ಇಲ್ಲ ವೀಕ್ಲಿ ಆಗೋಗುತ್ತೆ ತರಕಾರಿಗಳು. ಇಲ್ಲೇ ಏನಾರ ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ಮಾತ್ರ ಪಕ್ಕದಲ್ಲಿ ಹೋಗಿ ತರಕಾರಿಗಳನ್ನ ತರ್ತೀವಿ. ನೆನ್ನೆ ಶಾಪಿಂಗ್ ಮಾಡಿರೋದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ನಿಮ್ಗೆ ತೋರಿಸ್ಬೇಕು, ವ್ಲಾಗ್ ಮಾಡಬೇಕು ಅಂತ ಹೇಳಿ ಇನ್ನೂ ತೆಗ್ದೂ ಇಲ್ಲ ನಾನು. ಬನ್ನಿ ನಿಮ್ಗೆ ತೋರಿಸ್ತೀನಿ. ಒಂದಷ್ಟು ಗ್ರಾಸರಿ ಪ್ರಾಡಕ್ಟ್ ತಗೊಂಡಿದೀನಿ. ಗ್ರಾಸರಿ ಪ್ರಾಡಕ್ಟ್ಸ್ ಏನಿಲ್ಲ, 1, 2, 3 ಇದೆ ಅಷ್ಟೇ ಗ್ರಾಸರಿ ಪ್ರಾಡಕ್ಟ್ಸ್. ಇನ್ ಮಿಕ್ಕಿದೆಲ್ಲ ಮನೆಗೆ ಬೇಕಾಗಿರೋ ಥಿಂಗ್ಸ್ ತಗೊಂಡಿರೋಂಥದ್ದು. ಫಸ್ಟ್ ಪ್ರಾಡಕ್ಟ್ ಬಂದು ನೋಡಿ, ಇದೊಂದು ವಾಟರ್ ಬಾಟಲ್ ತಗೊಂಡೆ. ಇದ್ರ ಪ್ರೈಸ್ ಬಂದು 79 rupees, ಅಂದ್ರೆ 80 rupees ಇದು. ಬಟ್ ನನಗೆ ಸಿಕ್ಕಿದ್ದು 39 rupeesಗೆ. ಚೆನ್ನಾಗಿದೆಲ್ಲ ಬಾಟಲ್ ನೋಡಿ. ನನ್ನ ಮಗ ಪೂರ್ತಿ ಒಂದು ಲಂಚ್ ಬ್ಯಾಗ್ ಕಳ್ಕೊಂಡ್ ಬಂದಿದ್ದಾನೆ, ವಾಟರ್ ಬಾಟ್ಲು ಮತ್ತೆ ಲಂಚ್ ಬಾಕ್ಸ್ ಸಮೇತ.
ಸೊ ಅವನಿಗೆ ಮಾಮೂಲಿ ವಾಟರ್ ಬಾಟ್ಲ್ ಬರುತ್ತಲ್ಲ, ಬಿಸ್ಲರಿ ವಾಟರ್ ಬಾಟ್ಲ್, ಅದ್ರಲ್ಲಿ ಕಳಿಸ್ತಾ ಇದ್ದೆ. ಈ ತರ ವಾಟರ್ ಬಾಟ್ಲ್ ಇರ್ಲಿಲ್ಲ, ಸೊ ಅದಕ್ಕೆ ತಗೊಂಡ್ಬಂದೆ. ಚೆನ್ನಾಗಿದೆ ಅಲ್ಲ, ಗಟ್ಟಿಯಾಗಿದೆ ತುಂಬಾ. ನೋಡಿ ಎಷ್ಟು ಗಟ್ಟಿ ಇದೆ, ವರ್ತ್ ಅನ್ಸ್ತು ನಂಗೆ. ಎಷ್ಟು 40 ರೂಪೀಸ್ಗೆಲ್ಲ ಚೆನ್ನಾಗಿದೆ ಅನ್ಸ್ತು. ನೆಕ್ಸ್ಟ್ ಬಂದು ಈ ಸ್ಲಿಪ್ಪರ್ ತಗೊಂಡೆ ನನ್ನ ಮಗಳಿಗೆ. ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಲ್ಲ ಸ್ಲಿಪ್ಪರ್. ಪಿಂಕ್ ಕಲರ್ ತಗೋಬೇಕು ಅಂತ ಆಸೆ ಇತ್ತು ನಂಗೆ. ಎಲ್ಲ ಪಿಂಕಿ ಪಿಂಕಿ ಆಗೋಗುತ್ತೆ ಅಂತ ಹೇಳಿ ಇದು ಯಾವ್ದಿದು ಆಕಾಶ ನೀಲಿ ಸ್ಕೈ ಬ್ಲೂ ತಗೊಂಡಿದ್ದೆ. ಮತ್ತೆ ಎಲ್ಲೋ ಇದೆ ಮಿಕ್ಸ್ ಆಗಿ. ಇದ್ರ ಪ್ರೈಸ್ ಬಂದು 159 ರೂಪೀಸು. ಇದಕ್ಕೆ ಡಿಸ್ಕೌಂಟ್ ಏನಿಲ್ಲ, ಇಷ್ಟೇ ಬಿದ್ದಿರೋದು. ಚೆನ್ನಾಗಿದೆ ಅಲ್ಲ ಇದು. ಒಂದ್ಸತಿ ಡಿಮಾರ್ಟ್ ಅಲ್ಲಿ ನೋಡಿದ್ದೆ ಈ ಚಪ್ಪಲ್ನ, ಬಟ್ ಅವಾಗ ಸೈಜ್ ಸಿಕ್ಕಿರ್ಲಿಲ್ಲ ನಂಗೆ. ಇವತ್ತು ಸಿಕ್ತು. ನಂಗಂತೂ ಈ ಚಪ್ಪಲ್ ತಗೋಬೇಕು ಅಂತ ತುಂಬಾ 1 ವರ್ಷದಿಂದಾನೇ ಆಸೆ ಇತ್ತು. ತುಂಬಾ ವರ್ಷ, ಅವಳು ಹುಟ್ಟಾಗಿಂದಾನೇ ಆಸೆ ಇತ್ತು ಅನ್ಕೊಳ್ಳಿ. ಇವತ್ತು ಕೂಡಿ ಬಂತು ಈ ಚಪ್ಪಲ್ಗೆ ತಗೊಳೋದಕ್ಕೆ. ಈ ಚಪ್ಪಲಲ್ಲಿ ಲೈಟ್ ಬರುತ್ತೆ, ಸೊ ಅದಕ್ಕೆ ಕಾಸ್ಟ್ಲಿ. ಇದು ನಿಮ್ಗೆ ಹೇಳೋದೇ ಮರ್ತೋಯ್ತಿದ್ದು. ನೆಕ್ಸ್ಟ್ ಇದು ಹೇರ್ ಬ್ರಷ್ ತಗೊಂಡೆ. ಮೆಹಂದಿ ಎಲ್ಲ ಹಾಕೊಳಕ್ಕೆ ಹಚ್ಕೊಳಕ್ಕೆ ಅಂತ ಹೇಳಿ ತಗೊಂಡೆ. ಸ್ವಲ್ಪ ದೊಡ್ಡದಾಗಿದೆ, ಚಿಕ್ಕದಾಗಿರೋದು ಬೇಕಿತ್ತು ನಂಗೆ, ಬಟ್ ದೊಡ್ಡದಾಗಿರೋದೇ ಸಿಕ್ತು. ಪರವಾಗಿಲ್ಲ, ಇದ್ರಲ್ಲೇ ಹಚ್ಚೋಣ ಅಂತ ಹೇಳಿ ತಗೊಂಡೆ. ಇದ್ರ ಪ್ರೈಸ್ ಬಂದು 30 ರೂಪೀಸ್. ಇದ್ರ MRP ಏನಿಲ್ಲ, ಜಸ್ಟ್ ಅಷ್ಟೇ 30 ರೂಪೀಸ್. ಇದು ಒಂದು ಕೂಮೂರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಕುಲ್ಫಿ ಮೇಕರ್ ತಗೊಂಡೆ. ನನ್ನ ಮಗಳೆಲ್ಲ ಕವರ್ ಕಿತ್ ಪೀಸ್ ಹಾಕಿದಾಳೆ. ಇದ್ರ ಪ್ರೈಸ್ ಬಂದು 199 ರೂಪೀಸು, 200 ರೂಪೀಸ್ ಆಲ್ಮೋಸ್ಟ್. ನನಗೆ ಸಿಕ್ಕಿದ್ದು 60 ರೂಪೀಸ್ಗಿದು. ನೋಡಿ 1 2 3 4 5 6 ಕುಲ್ಫಿ ಮೇಕರ್ಸ್ ಇದೆ. ನೋಡೋಣ ಹೇಗೆ ಕುಲ್ಫಿ ಮಾಡಬೇಕಾದ್ರೆ ಚೆನ್ನಾಗಿ ಕುಲ್ಫಿ ಬರುತ್ತಾ ಅಂತ ನೋಡ್ಬೇಕು. ಡಿಸೈನ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ಇದು. ನೋಡಿ ಮಕ್ಕಳು ಕೊಟ್ರೆ ಕುಲ್ಫಿ ಮಾಡಿಕೊಟ್ಟು ತುಂಬಾ ಇಷ್ಟಪಡ್ತಾರೆ. ಚೆನ್ನಾಗಿ ಇದೆಲ್ಲ ಕೈ ಏನೋ ಇದೆ ಅನ್ಸುತ್ತೆ. ಓ ಈ ತರ ಇದೆ ಇದೊಂದು. ಮತ್ತೆ ಇದೊಂದು ಏನೋ ಫ್ಲವರ್ ತರ ಏನೋ ಇದೆ. ಫ್ಲವರ್ ಅಲ್ಲ, ಅದು ಯಾವುದು ಸ್ಟ್ರಾಬೆರಿ ಶೇಪ್ ಅಲ್ಲಿ ಇದೆ ಇದು. ಮತ್ತೆ ಇದು ಪೈನಾಪಲ್ ಶೇಪ್ ಅಲ್ಲಿ ಇದೆ. ಚೆನ್ನಾಗಿದೆಯಲ್ಲ ಇದು, ನಂಗೆ ಇಷ್ಟ ಆಯ್ತಿದ್ದು, ಅದಕ್ಕೆ ತಗೊಂಡೆ. ನೆಕ್ಸ್ಟ್ ಬಂದು ಇದು ಸರ್ವಿಂಗ್ ಸ್ಪೂನ್ ತಗೊಂಡೆ. ಇದ್ರ ಪ್ರೈಸ್ ಬಂದು 30 ರೂಪೀಸ್. ಮತ್ತೆ ನೋಡಿ ಇದೊಂದು ಸ್ಟ್ರೈನರ್ ತಗೊಂಡೆ. ಇದ್ರ ಪ್ರೈಸ್ ಬಂದು 149 ರೂಪೀಸ್, ಬಟ್ ನಂಗೆ ಸಿಕ್ಕಿದ್ದು 99 ರೂಪೀಸ್ಗೆ. ಚೆನ್ನಾಗಿದೆಲ್ಲ, ಗಟ್ಟಿಯಾಗಿದೆ, ಪರವಾಗಿಲ್ಲ. ಇದು ಹೋಮ್ ಸೆಲೆಕ್ಟ್ ಅಂತೆ, ಆ ಕಂಪ್ನಿದು. ನಂಗಂತೂ ಇದು ತುಂಬಾ ಇಷ್ಟ ಆಯ್ತು. ತಗೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಾ ಇದ್ದೆ, ನಿನ್ನೆ ತಗೊಂಡೆ. ಪಡ್ಡು ಮೇಕರ್. ಇದ್ರ ಪ್ರೈಸ್ ಬಂದು 179 ರೂಪೀಸ್. ಇದು ಏನ್ ಡಿಸ್ಕೌಂಟ್ ಏನ್ ಸಿಕ್ಕಿಲ್ಲ ನನ್ಗೆ. ಚೆನ್ನಾಗಿದೆಲ್ಲ ಇದು, ನಾನ್ ಸ್ಟಿಕ್ದು. ಇದಿರ್ಲಿಲ್ಲ ಮನೇಲಿ, ಸೊ ಅದಕ್ಕೆ ತಗೊಂಡೆ. 2 ಹ್ಯಾಂಗರ್ ತಗೊಂಡೆ. ಒಂದು ಪ್ಲಾಸ್ಟಿಕ್ದು, ಇದು ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ಸೊ ತಗೊಂಡೆ. ಇದು 5 ಇದೆ ಇದರಲ್ಲಿ. ಇದ್ರ ಪ್ರೈಸ್ ಬಂದು 70 ರೂಪೀಸ್, ಬಟ್ ನನಗೆ ಸಿಕ್ಕಿದ್ದು 50 ರೂಪೀಸ್ಗೆ. ಪರವಾಗಿಲ್ಲ, ರೇಟ್ ಅನ್ಸ್ತು. ಒಂದು 10 ರೂಪಾಯಿ ಬಿದ್ದಿದೆ. ಮತ್ತೆ ಇದು ಸ್ಟೀಲ್ ಇಂದಿದು. ಇದೊಂಥರ ಚೆನ್ನಾಗಿದೆ. ಇಲ್ಲಿ ಒಂಥರ ಇದಕ್ಕೆ ಏನಂತರ ಗೊತ್ತಾಗ್ತಲ್ಲ ನಂಗೆ. ಇದ್ರ ಪ್ರೈಸ್ ಬಂದು 99 ರೂಪೀಸು. ಇದಕ್ಕೇನು ಡಿಸ್ಕೌಂಟ್ ಏನಿಲ್ಲ, ಜಸ್ಟ್ 99 ರೂಪೀಸು. ಇದು ಅಷ್ಟೇ 1 2 3 4 5 6 ಇದೆ. ಇದು 2 ಕ್ಯೂಟ್ ಆಗಿರೋಂತ ಬೌಲ್ ತಗೊಂಡೆ. ಇದ್ರ ಪ್ರೈಸ್ ಬಂದು 20 ರೂಪೀಸು. ಇದ್ರದ್ದು ಅಷ್ಟೇ 20 ರೂಪೀಸು. ಇದು ನೋಡಿ, ಇದು ಆಪಲ್ ಶೇಪ್ ಅಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಬೌಲು. ಮತ್ತೆ ಇದು ಈ ತರ ಶೇಪ್ ಅಲ್ಲಿ ಇದೆ. ಇದರಲ್ಲಿ ರೌಂಡ್ ಶೇಪ್ ಅಲ್ಲೂ ಇತ್ತು, ಅದು ಚೆನ್ನಾಗಿತ್ತು, ಬಟ್ ನನಗೆ ಈ ತರ ಶೇಪ್ ಅಲ್ಲಿ ಇರೋಂಥದ್ದು ಬೇಕಿತ್ತು, ಸೊ ಇದಕ್ಕೆ ಇದು ತಗೊಂಡೆ. ರೌಂಡ್ ಶೇಪ್ ಅಲ್ಲಿ ಇರೋದು ಎಲ್ಲಾ ಕಪ್ಸ್ ಗಳು ತುಂಬಾ ಇರುತ್ತವೆ, ಸೊ ಅದಕ್ಕೆ ಇದು ತಗೊಂಡೆ. ಮತ್ತೆ ಕ್ರೀಮ್ ತಗೊಂಡೆ. ಇದು ಹಿಮಾಲಯ ನರಿಶಿಂಗ್ ಸ್ಕಿನ್ ಕ್ರೀಮ್. ಇದು ಕಾಣಿಸ್ತದೆ, ಉಲ್ಟಾ ಕಾಣಿಸ್ತಾ ಇದೆ ಅಕ್ಷರಗಳು. ಇದ್ರ ಪ್ರೈಸ್ ಬಂದು ಮೋಸ್ಟ್ಲಿ 75 ರೂಪೀಸ್, ಕರೆಕ್ಟ್ 75 ರೂಪೀಸ್ ಇದು. ಮತ್ತೆ ಇದೊಂದು ರೋಸ್ ವಾಟರ್ ತಗೊಂಡಿದೀನಿ. ಇದ್ರ ಪ್ರೈಸ್ ಬಂದು 28 ರೂಪೀಸ್. ಇದು
ನಾನು ಡಾಬರ್ ಎಲ್ಲ ಬಳಸಲ್ಲ, ಬಂಜಾರಸ್ತೆ ನಾನು ಜಾಸ್ತಿ ರೋಸ್ ವಾಟರ್ ಬಳಸೋದು. ಬಟ್ ಖಾಲಿ ಆಗಿತ್ತಲ್ಲ, ಸೊ ಚಿಕ್ಕದಲ್ವಾ ಅಂತ ಹೇಳಿ ಡಾಬರ್ ಗುಲಾಬರಿ ರೋಸ್ ವಾಟರ್ ತಗೊಂಡಿದೀನಿ. ತುಂಬಾ ಚಿಕ್ಕದು ಇದು. ಎಷ್ಟು ml ಇದು? 50 ml ಇದು. ಸ್ಪಾಂಜ್ ವೈಪ್ ತಗೊಂಡೆ. ಕಿಚನ್ ಕಟ್ಟೆ ಕ್ಲೀನ್ ಮಾಡೋದಕ್ಕೆ ಮತ್ತೆ ಶಿಂಕ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಅಡಿಗೆ ಮನೆಗೆ. ಇದರಲ್ಲಿ ಒಂದು 5 ಇದೆ. ಇದ್ರ ಪ್ರೈಸ್ ಬಂದು 99 rupees. ಬೇರೆ ಬ್ರಾಂಡೆಡ್ ಕಂಪ್ನಿ ಇದಾದ್ರೆ ತುಂಬಾ ಕಾಸ್ಟ್ಲಿ. ಇದೇನು ಬ್ರಾಂಡೆಡ್ ಕಂಪ್ನಿ ಅಲ್ಲ, ಹೋಮ್ ಗ್ಲಾರಿ ಅಂತ ಏನೋ ಇದೆ. ಹೋಮ್ ಗ್ಲಾರಿನೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ. ಅಯ್ಯೋ ಕಟ್ಟೆ ಒರ್ಸಕ್ಕಲ್ವಾ, ಯಾವ ಕಂಪ್ನಿ ಇದಾದ್ರೆ ಏನು, ಸೊ ಅದಕ್ಕೆ ಇದನ್ನ ತಗೊಂಡೆ. ಕಮ್ಮಿ ಬೆಲೆಗೂ ಸಿಕ್ತಿತ್ತಲ್ಲ. ಎಕ್ಸೆಲ್ ಫ್ರೂಟ್ ಜಾಮ್ ತಗೊಂಡೆ. ಇದು ಕಂಪ್ನಿ ಹೆಸರು ಫುಲ್ ಬ್ಲೂಮ್ ಅಂತ ಹೇಳಿ. 1 ತಗೊಂಡ್ರೆ 1 ಫ್ರೀ ಇತ್ತು. ಇದ್ರ MRP ಬಂದು 140 rupees. ನನಗೆ ಸಿಕ್ಕಿದ್ದು 70 rupees ಇದು. ನನ್ ಮಗನ್ಗೆ ರೊಟ್ಟಿ, ಚಪಾತಿ, ದೋಸೆ ಎಲ್ಲ ಮಾಡಿದ್ರೆ ಅವ್ನ ಲಂಚ್ ಬಾಕ್ಸ್ಗೆ ಗೊಜ್ಜು, ಪಲ್ಯ ಎಲ್ಲ ಕಳಿಸೋ ಹಾಗಿಲ್ಲ. ಏನಿದ್ರು ಜಾಮ್ ಹಾಕಿ ಕಳಿಸ್ಬೇಕು, ಅವಾಗ ತಿನ್ಕೊಂಬರ್ತಾನೆ, ಇಲ್ಲಾಂದ್ರೆ ತಿನ್ಕೊಂಬರಲ್ಲ. ಸೊ ಅದಕ್ಕೆ ಇದನ್ನ ತಗೊಂಬಂದೆ. ಮತ್ತಿನ್ನೇನಿಲ್ಲ, ಇದು ಒಂದು ಮ್ಯಾಗಿ ಪ್ಯಾಕೆಟ್ ಮತ್ತೆ ಒಂದು ಪಾಸ್ತಾದು ಪ್ಯಾಕೆಟ್ ತಗೊಂಡಿದ್ದೀನಿ. ಅಪ್ಪಿ ತಗೊಂಡೆ, ಆಪಲ್ ಜ್ಯೂಸು. ಇದ್ರ ಪ್ರೈಸ್ ಬಂದು 15 ರೂಪಾಯಿ. ಇನ್ನೊಂದು ಚಿಕ್ಕದು ಇತ್ತು, 10 ರೂಪಾಯಿದೆಲ್ಲ ಟೆಟ್ರಾ ಪ್ಯಾಕ್ ಬರುತ್ತಲ್ಲ, ಅದು ಇತ್ತು. ಸೊ ಇದನ್ನೇ ತಗೊಳ್ಳೋಣ ಅಂತ ಹೇಳಿ ಇದನ್ನ ತಗೊಂಡೆ. ಇದು ತುಂಬಾ ಇಷ್ಟ ಜ್ಯೂಸ್ ನಂಗೆ ಕುಡಿಯಕ್ಕೆ. ಇದು ಮತ್ತೆ ಸ್ಪ್ರೈಟ್ ನನ್ನ ಫೇವರೇಟ್. ಮತ್ತೆ ಇದೊಂದು ಡ್ರೆಸ್ ತಗೊಂಡೆ, ಕುರ್ತಾ. ಇದು ಒಂಥರ ಲೈಟ್ ಬೇಬಿ ಪಿಂಕ್ ಕಲರ್ ಇದೆ. ಇದು ತೋಳಲ್ಲಿ ಈ ತರ ಕೊಟ್ಟಿದಾರ, ನೋಡ್ತಾ ಇರ್ಬೋದು. ಇದ್ರ ಪ್ರೈಸ್ ಬಂದು 399 rupees. ಇದಕ್ಕಂತೂ ಡಿಸ್ಕೌಂಟ್ ಸಿಕ್ಕಿಲ್ಲ ನೋಡಿ. ಫುಲ್ ಈ ತರ ಇದೆ. ಸ್ವಲ್ಪ ಹಿಂದೆಗಡೆ ಟ್ರಾನ್ಸ್ಪರೆಂಟ್ ಇದೆ, ಬಟ್ ಮುಂದೆ ಏನು ಅಷ್ಟು ಕಾಣಿಸಲ್ಲ. ಸೊ ಅದಕ್ಕೆ ಇದು ತಗೊಂಡೆ. ನಾನು ಆಕ್ಚುಲಿ ಮಾಲ್ಗಳಲ್ಲಿ ಬಟ್ಟೆಗಳನ್ನ ತಗೊಳಲ್ಲ, ತುಂಬಾ ಕಾಸ್ಟ್ಲಿ ಅಂತ ಹೇಳಿ ತಗೊಳ್ಳೋದಿಲ್ಲ. ನಾನು ಲೋಕಲ್ ಶಾಪಲ್ಲಿ ತಗೊಂತೀನಿ ಜಾಸ್ತಿ. ಸ್ವಲ್ಪ ಕಮ್ಮಿ ಬೆಲೆ ಅನಿಸ್ತು, ಸೊ ಅದಕ್ಕೆ 400 ರೂಪಾಯಿ ಕಮ್ಮಿ ಇಲ್ಲ, ಜಾಸ್ತಿನೇ. ಬಟ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇದನ್ನು ತಗೊಂಡೆ. ಇದೊಂದು ಪಲಾಜೋ ತಗೊಂಡೆ. ಇದಕ್ಕೇನಂತಾರೆ, ಪಲಾಜೋ ಅಂತಾನೆ ಅಲ್ವಾ ಹೇಳೋದು. ಇದೊಂದು ತಗೊಂಡೆ ನೋಡಿ, ಲಾಂಗ್ ಇದೆ. ಇದ್ರ ಪ್ರೈಸ್ ಬಂದು 200 rupees. ಇದು ನನಗೇನು ಡಿಸ್ಕೌಂಟ್ ಏನು ಸಿಕ್ಕಿಲ್ಲ. ಇದು ಆಕ್ಚುಲಿ ನಾನು ಎಲ್ ತಗೊಂಡ್ಬಿಟ್ಟಿದ್ದೀನಿ, ಎಂ ತಗೊಂಡಿಲ್ಲ ನಾನು. ಇಲ್ಲ ಕರೆಕ್ಟ್ ಎಮ್ಮೆ ತಗೊಂಡಿರೋದು. ಇಲ್ಲೇನ್ ಬರ್ತಿದ್ದಾರೆ ಗೊತ್ತಾ, ಎಲ್ ಅಂತ ಬರ್ತಿದ್ದಾರೆ, ಲಾರ್ಜ್ ಸೈಜ್ ಅಂತ ಬರ್ದ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಎಂ ಅಂತಿದೆ. ಓಕೆ, ಕರೆಕ್ಟ್ ಇರೋ ಸೈಜ್ ತಗೊಂಡಿದ್ದೀನಿ. ನಾರ್ಮಲ್ ಲೋಕಲ್ ಶಾಪ್ ಅಲ್ಲೂ ಇದು 200 rupees ಇದೆ. ಸೊ ಅದಕ್ಕೆ ಓಕೆ ಅನಿಸ್ತು. ಇದು ಅಲ್ಲೂ 200 rupees ಇದೆಯಲ್ಲ ಅಂತ ಇದನ್ನ ತಗೊಂಡೆ. ನನ್ನ ಡ್ರೆಸ್ ಇಷ್ಟ ಆಯ್ತಾ? ಖಂಡಿತ ಕಮೆಂಟ್ ಮಾಡಿ ಹೇಳಿ, ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ದುಡ್ಡು ಮಾತ್ರ ಜಾಸ್ತಿ ಇದೆ ಅಲ್ಲ. ಮಕ್ಳಿಬ್ರಿಗೂ ಕಾಯಿಸ್ಕೊಡೋಣ ಅಂತ ಅಡಿಗೆ ಮನೆಗೆ ಬಂದಿದ್ದೀನಿ. ಇವಾಗ ಇನ್ನ ಅಡಿಗೆ ಮಾಡ್ಬೇಕಷ್ಟೇ, ಇನ್ನ ಅಡಿಗೆ ಮಾಡಿಲ್ಲ. ಏನಾದ್ರೂ ಸಾರು ಮಾಡಬೇಕು. ಹೀರೆಕಾಯಿ ಇದೆ, ಸಾರಿಲ್ಲ, ಉಪ್ಸಾರು, ಎರಡರಲ್ಲಿ ಒಂದು ಮಾಡ್ತೀನಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನನ್ನ ಮಗಳು ಕಿರ್ಸ್ತಾ ಇದ್ದಾಳೆ. ಬಾಯ್.